ನಮಸ್ಕಾರ ಎಲ್ಲರಿಗೆ. ಸವಿತಾ ಮೇಕಪ್ ಆರ್ಟಿಸ್ಟ್ ವ್ಲಾಗಿಗೆ ಸ್ವಾಗತ. ನಮ್ಮ ಮಗ ದೇವರ ಕೋಣೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ. ನಾವಿವತ್ತು ಶ್ರೀ ಮಂಜುನಾಥರ ಸ್ವಾಮಿ ದೇವರ ದರ್ಶನ ಮತ್ತು ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ದೇವರ ದರ್ಶನ ಮಾಡ್ಕೊಂಡು ಬರುವ ಅಂತೇಳಿ ಹೊರಟಿದ್ದೇವೆ. ನಾವು 5:30ಗೆ ಹೋಗ್ಬೇಕಂತ ಎಣಿಸಿದ್ದು, ಆದರೆ ಈಗ ಟೈಮ್ 6 ಆಯಿತು. ಹಾಗೆ ಈಗ ನಾವು ಹೊರಟೆವು. ನಾವು ಹೊರಡುವಾಗ ಅಷ್ಟು ಮಳೆ ಇರಲಿಲ್ಲ, ಯಾಕಂದರೆ ಇಲ್ಲಿ ಉಡುಪಿ ಮಂಗಳೂರಲ್ಲಿ ತುಂಬ ಮಳೆ ಇತ್ತು ಒಂದು ವಾರದಿಂದ. ನಾವು ಹೊರಡೋ ಟೈಮಲ್ಲಿ ವೆದರ್ ಒಳ್ಳೆ ಇತ್ತು, ಹಾಗೆ ನಮಗೆ ಡ್ರೈವಿಂಗ್ ಮಾಡ್ಕೊಂಡು ಹೋಗುವಾಗ ಏನು ಕಷ್ಟ ಆಗಲಿಲ್ಲ. ನನ್ನ ಮಗ ಸ್ವಲ್ಪ ಸ್ಪೀಡ್ ಓಡಿಸ್ತಾನೆ, ಆದರೆ ಅಪ್ಪ ಹತ್ರ ಕೂತಿದ್ದಾರೆ ಹೇಳಿ ಸ್ವಲ್ಪ ಸ್ಲೋ ಅಲ್ಲಿ ಹೋಗ್ತಾ ಇದ್ದಾನೆ. ಮತ್ತು ನನ್ನ ಸಣ್ಣ ಮಗ ಸ್ವಲ್ಪ ಅರ್ಧ ದಾರಿ ಹೋಗುವಾಗಲೇ ಹಸಿವಾಗುತ್ತೆ ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ. ಸೊ ನಾವು ಬಜೆಗೋಳಿ ಭುವನೇಶ್ವರಿ ಹೋಟೆಲಲ್ಲಿ ಹೋಗಿ ಚಹಾ ತಿಂಡಿ ಎಲ್ಲ ಕುಡಿದು ಮತ್ತು ನಾವು ಅಲ್ಲಿಂದ ಹೊರಟೆವು. ಪವಿತ್ರವಾದ ನದಿ ನೀರಿಗೆ ಎಸೆಯಬಾರದು. ನದಿ ದಂಡೆಯ ಮೇಲೆ ಇರುವ ಕಸದ ಬುಟ್ಟಿಗೆ ಹಾಕಬೇಕು. ನದಿಯ ಮೇಲ್ಭಾಗದ ಡ್ಯಾಮ್ನ ಮೇಲೆ ಯಾರು ಕೂಡ ಸ್ನಾನಕ್ಕೆ ಹೋಗಬಾರದು. ಡ್ಯಾಮ್ನ ಮೇಲೆ ನೋಡಿ, ಅಷ್ಟೆಲ್ಲ ಅಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ, ಆದರೆ ಎಲ್ಲರೂ ಅಲ್ಲಲ್ಲಿ ಕಸ ಬಟ್ಟೆ ಎಲ್ಲ ಹಾಕಿದ್ದಾರೆ. ನಮ್ಮ ಜನರು ಯಾವಾಗ ಸುಧಾರ್ತಾರೋ ಗೊತ್ತಿಲ್ಲ. ಪವಿತ್ರ ಕ್ಷೇತ್ರಕ್ಕೆ ಬಂದ ಮೇಲೆ ಆ ಪವಿತ್ರತೆ ಕಾಪಾಡೋದು ನಮ್ಮ ಧರ್ಮ ಆಗ್ತದೆ. ಈಗ ನೋಡಿ, ನಾವು ಧರ್ಮಸ್ಥಳ ದೇವಸ್ಥಾನದ ಗೋಪುರ ಹತ್ರ ಬಂದೆವು. ನೋಡಿ, ನಾವು ಬೆಳಿಗ್ಗೆ 6 ಗಂಟೆಗೆ ಹೊರಟಿದ್ದೇವೆ. ಈಗ 8:30 ಅಷ್ಟೊತ್ತಿಗೆ ನಾವು ಧರ್ಮಸ್ಥಳ ರೀಚ್ ಆಗಿದ್ದೇವೆ. ಮತ್ತು ದೇವಸ್ಥಾನದಲ್ಲಿ ಅಷ್ಟೇನು ರಶ್ ಇರಲಿಲ್ಲ, ತುಂಬ ಕಡಿಮೆ ಜನ ಇದ್ದರು. ಹಾಗಾಗ್ಲಿಕ್ಕೆ ಹೋಗಿ ಕ್ಯೂ ಎಲ್ಲ ನಮಗೇನು ಸಿಗಲಿಲ್ಲ. ಮತ್ತು ದೇವರ ಸೇವಾ ಚೀಟಿ ಹತ್ರ ಹೋಗಿ ದೇವರ ಸೇವಾ ಚೀಟಿ ತಗೊಂಡು ಹೋದೆವು. ದೇವಸ್ಥಾನ ಎಲ್ಲ ತುಂಬ ಚೆಂದ ಮಾಡಿದ್ದಾರೆ. ನೋಡಿ, ನಾವು 8:30 ಅಷ್ಟೊತ್ತಿಗೆ ಹೋಗಿದ್ದೆವು ಮತ್ತು ಕಾಲಿಗೆ ದೇವಸ್ಥಾನದ ಹೊರಗೆ ಬಂದೆವು. ದೇವರ ದರ್ಶನ ತುಂಬ ಒಳ್ಳೆ ಆಯಿತು ನಮಗೆ. ನಾವು ಭಾಳಷ್ಟು ದಿನದಿಂದ ಒಟ್ಟಿಗೆ ಹೋಗಬೇಕು ಫ್ಯಾಮಿಲಿ ಅಂತೇಳಿ ಎಣಿಸ್ಕೊಂಡಿದ್ದೆವು. ಮಕ್ಕಳಿಗೆಲ್ಲ ಶಾಲೆ ರಜೆ ಸಿಗಬೇಕು ಕಾಲೇಜಿಗೆಲ್ಲ ಅಂತೇಳಿ ಕಾದು ನಮಗೆ ಇವತ್ತು ಹೋಗಲಿಕ್ಕೆ ಆಯಿತು. ರಶಲ್ಲಿ ಹೋಗಿ ದರ್ಶನ ಮಾಡೋದಕ್ಕಿಂತ ಫ್ರೀ ಇರುವಾಗ ದರ್ಶನ ಮಾಡೋದು ತುಂಬ ಖುಷಿ ಆಗ್ತದೆ ಅಂತ ಅನಿಸ್ತದೆ ನನಗೆ. ಮತ್ತು ನಮಗೆ ಧರ್ಮಸ್ಥಳ ದೇವಸ್ಥಾನ ಹೋಗುವಾಗೆಲ್ಲ ಏನು ಮಳೆ ಬರಲಿಲ್ಲ. ಸುಬ್ರಹ್ಮಣ್ಯಕ್ಕೆ ಹೋಗುವಾಗ ತುಂಬ ಮಳೆ ಇತ್ತು. ನಾವು 10:30 ಅಷ್ಟೊತ್ತಿಗೆ ಸುಬ್ರಹ್ಮಣ್ಯ ದೇವಸ್ಥಾನ ರೀಚ್ ಆದೆವು. ಅಷ್ಟೇನು ರಶ್ ಇರಲಿಲ್ಲ. ದೇವಸ್ಥಾನದಲ್ಲೆಲ್ಲ ಪೂಜೆ ಮಾಡಿ ಎಲ್ಲ ಕೆಲವರು ಹೊರಗೆಲ್ಲ ಕೂತ್ಕೊಂಡಿದ್ರು. ಮೊಬೈಲೆಲ್ಲ ಒಳಗೆ ತಗೊಂಡು ಹೋಗ್ಲಿಕ್ಕಿರಲಿಲ್ಲ. ಹಾಗೆ ನಾವು ದೇವರ ದರ್ಶನ ಎಲ್ಲ ಒಳ್ಳೆ ರೀತಿಯಲ್ಲಿ ಆಯಿತು. ಅಲ್ಲಿ ಸಹ ಮಹಾಪೂಜೆ ಎಲ್ಲ ನೋಡಿಕೊಂಡು 12-12:15 ಹೊತ್ತಿಗೆ ನಾವು ಊಟ ಮಾಡಿದೆವು ಅಲ್ಲಿ ದೇವಸ್ಥಾನದಲ್ಲೇ. ಸುಬ್ರಹ್ಮಣ್ಯ ದೇವಸ್ಥಾನದ ಅನ್ನ ಪ್ರಸಾದ ಬಹಳ ಒಳ್ಳೆಯದಿತ್ತು. ಮೂಲ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಸಹ ಹೋಗಿ ಅಲ್ಲಿ ಸಹ ದೇವರ ದರ್ಶನ ಮಾಡಿ ಬಂದೆವು. ದೇವರ ದರ್ಶನ ಎಲ್ಲ ಒಳ್ಳೆ ರೀತಿಯಲ್ಲಿ ಆಯಿತು. ರಶ್ ಸಹ ಇರಲಿಲ್ಲ, ನಮಗೆ ಸುಸ್ತು ಸಹ ಆಗಲಿಲ್ಲ, ಒಳ್ಳೆ ರೀತಿಯಲ್ಲಿ ಆರಾಮಾಯಿತು. ನಾವು ದೇವಸ್ಥಾನಕ್ಕೆ ಹೋದವಾಗೆಲ್ಲ ಮಳೆ ಬಿಟ್ಟಿತ್ತು. ಕಾರಲ್ಲೆಲ್ಲ ಇರುವಾಗ ಸ್ವಲ್ಪ ಮಳೆ ಬರ್ತಾ ಇತ್ತು. ಮತ್ತು ಮಕ್ಕಳಿಗೆ ಸಹ ತುಂಬ ಖುಷಿಯಾಯಿತು ದೇವರ ದರ್ಶನ ಮಾಡಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.